ವಿಶೇಷ ಆಶೀರ್ವಾದ ಬಂದಿದೆ ಎಂಬುದಾಗಿ ಈ ಸಮಯದಲ್ಲಿ ನಾವು ಮುಂದಕ್ಕೆ ಸಾಗುವ ಹಾಗೆ ಮಾರ್ಕನ ಬರೆದ ಸುವಾರ್ತೆ 9ನೇ ಅಧ್ಯಾಯ 19ನೇ ವಚನವನ್ನು ಓದುವಂತಿದ್ದಾರೆ. ಮಾರ್ಕನ ಬರೆದ ಸುವಾರ್ತೆ 9ನೇ ಅಧ್ಯಾಯ 19ನೇ ವಚನವನ್ನು ದೇವರ ಪರಿಶುದ್ಧ ವಾಕ್ಯವಿರುವಾಗ ಮಾರ್ಕನ ಬರೆದ ಸುವಾರ್ತೆ 9ನೇ ಅಧ್ಯಾಯ 19ನೇ ವಚನ. అందుకు ఆయన విశ్వాసము లేని తరములారా నేను ఎంత కాలం మీతో ఉండును, ఎంతవరకు మిమ్మల్ని సహించుకుందును వారిని చూడండి. వారిని ఆయన తీసుకుని వారు చెప్పాలా చాలు ఎలా ನಂಬಿಕೆ ಇಲ್ಲದಂತ ಸ್ವಲ್ಪ ನಂಬಿಕೆ ಇಲ್ಲದಂತ ಮೂರ್ಖ ಸಂತಾನವೇ, ನಾನು ಇನ್ನೆಷ್ಟು ದಿನ ನಿಮ್ಮ ಸಂಗಡ ಇರಲಿ, ಇನ್ನೆಷ್ಟು ದಿನ ನಿಮ್ಮನ್ನು ಸಹಿಸಿಕೊಳ್ಳಲಿ, ಅವರು ನನ್ನ ಬಳಿಗೆ ತಗೊಂಡು. ಇದೇ ಪದವನ್ನು ನಾವು ಮತ್ತಾಯ ಬರೆದ ಸುವಾರ್ತೆ ಮತ್ತಾಯ ಬರೆದ ಸುವಾರ್ತೆ 17ನೇ ಅಧ್ಯಾಯ ಮತ್ತಾಯ ಬರೆದ ಸುವಾರ್ತೆ 17ನೇ ಅಧ್ಯಾಯ ಕನ್ನಡದಲ್ಲಿ, ತೆಲುಗುನಲ್ಲಿ ಇದೆ, ಕನ್ನಡದಲ್ಲಿಲ್ಲ. ಮೂರ್ಖ ಎಂಬ ಪದ ಇಲ್ಲಿ ಹೀಗಾಗಿ ಹೇಳ್ತಾರೆ. ಓದನ ಈ ಸಮಯದಲ್ಲಿ ಮತ್ತಾಯ ಬರೆದ ಸುವಾರ್ತೆ 17ನೇ ಅಧ್ಯಾಯ 17ನೇ ವಚನ. అందుకు యేసు విశ్వాసము లేని మూర్ఖతరములారా మీతో నేను ఎంతకాలం ఉందును, ఎంతవరకు మిమ్మల్ని సహించుకుంటును నా యొద్దకు తీసుకుని రండని చెప్పెను. ಅದಕ್ಕೆ ಯೇಸು ఎలా ನಂಬಿಕೆ ఎలా ನಂಬಿಕೆ ಇಲ್ಲದಂತ ಮೂರ್ಖ ಸಂತಾನವೇ, ನಾನು ಇನ್ನೆಷ್ಟು ದಿನ ನಿಮ್ಮ ಸಂಗಡ ಇರಲಿ, ಇನ್ನೆಷ್ಟು ದಿನ ನಿಮ್ಮನ್ನು ಸಹಿಸಿಕೊಳ್ಳಲಿ, ನೋಡಿ ಅವನನ್ನು ಇಲ್ಲಿ ನನ್ನ ಬಳಿಗೆ ತಗೊಂಡು ಬಂದಿರಿ ಅಂತೇನು. ಇಲ್ಲಿ ಯೇಸು ಸ್ವಾಮಿ ಬೇರೆ ಮಾತಾಡ್ತಾ ಇದ್ದಾರೆ. ಇಲ್ಲಿ ಯೇಸು ಸ್ವಾಮಿಯ ಶಿಷ್ಯರು ಇಲ್ಲಿ ಮತ್ತೆ ಪರಿಸರರು ಸದ್ದಿಕಾಯರು ಅವರು ವಾದ ಮಾಡ್ತಾ ಹೋಗ್ತಾರೆ. ವಾರ್ತಾ ಮಾಡಿದ ಸಮಯದಲ್ಲಿ ಯೇಸು ಅಲ್ಲಿ ಬರ್ತಾನ. ಯೇಸು ಬಂದಾಗ ಅಲ್ಲಿ ನೋಡ್ತೇವೆ ಆಗುವಂತ ಘಟನೆ ಬೇರೆ. ಇಲ್ಲಿ ಒಬ್ಬ ವ್ಯಕ್ತಿ ಬರ್ತಾನ, ಬಂದು ಯೇಸುವನ್ನು ಕೇಳ್ತಾನ, ಅಯ್ಯ ನಿನ್ನ ಶಿಷ್ಯ ಕೇಳಿಕೊಂಡೆ ನನ್ನ ಮಗನನ್ನು ಸ್ವಸ್ಥ ಮಾಡಿದ್ದಾಗಿ, ಆದರೆ ಅವರ ಕೈಯಿಂದ ಕೆಲಸ ಆಗದೆ ಹೋಯಿತು ಎಂಬುದಾಗಿ ಹೇಳುವಾಗ ಅವಾಗ ಯೇಸು ಹೇಳುವಂತ ಮಾತೇನು ಗೊತ್ತಾ? ಎಲ್ಲ ನಂಬಿಕೆ ಇಲ್ಲದ ಮೂರ್ಖ ಸಂತಾನವೇ, ಇನ್ನೆಷ್ಟು ನಿಮಗೆ ಸಹಿಸಿಕೊಳ್ಳಲಿ. ನಂಬಿಕೆ ಇಲ್ಲದ ಜನಾಂಗವೇ, ನಂಬಿಕೆ ಇಲ್ಲದ ಮೂರ್ಖರೇ, ಇನ್ನೆಷ್ಟು ನಿಮಗೆ ಸಹಿಸಿಕೊಳ್ಳಲಿ. ದೇವ ಕೇಳ್ದಂತ ನೋಡ್ತೇವೆ. ಯೇಸು ಸ್ವಾಮಿಯ ಶಿಷ್ಯರು ಯೇಸುವನ್ನು ಬೇರೆ ಅವರು ಅರಿಯದ ಮುಂಚೆ ಯೇಸುವೆ ಅವರನ್ನು ಅರಿತು, ಯೇಸುವೆ ಅವರನ್ನು ಕರೆದು, ಯೇಸುವೆ ಅವರಿಗೆ ಅಧಿಕಾರ ಕೊಟ್ಟು, ಯೇಸುವೆ ಅವರನ್ನು ಪೋಷಿಸಿ, ಯೇಸುವೆ ನಾವು ಶಕ್ತಿ ಕೊಟ್ಟು ಕಳಿಸಿದ್ರೆ ಮೂರ್ಛಿತವಾಗಿ ರೋಗಿಯನ್ನು ಸ್ವಸ್ಥ ಮಾಡಲಿಕ್ಕೆ ಆಗಲಿಲ್ಲ. ನೋಡ್ತೇವೆ ಅನೇಕ ಸಾರಿ ಅನೇಕ ಜನಗಳ ಜೀವಿತಗಳಲ್ಲಿ ಆಗುವಂತ ಕ್ರಿಯೆಗಳಿವೆ. ಅನೇಕ ಜೀವಿತಗಳಲ್ಲಿ ನೋಡ್ತೇವೆ ಆಗುವಂತ ಒಂದು ಬೇರೆ ಕಾರ್ಯಗಳಿಗಾಗಿರ್ತವೆ. ನಂಬಿಕೆ ಇರಲಿ, ನಂಬಿಕೆ ದೇವವಾಕ್ಯ ಹೇಳ್ತಂತ ಕಳೆದ ವಾರ ನೋಡ್ಕೊಂಡವು. ಯೋಹಾನ ಬರೆದ ಸುವಾರ್ತೆ 11ನೇ ಅಧ್ಯಾಯ 40ನೇ ವಚನ ಹೇಳ್ತಂತ, ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣ್ತೀಯ, ನೀನು ನಂಬಿದರೆ ದೇವರ ಅದ್ಭುತವನ್ನು ಕಾಣ್ತೀಯ, ನೀನು ನಂಬಿದರೆ ದೇವರ ಸೂಚಕ ಕಾಣ್ತೀಯ. ಇಲ್ಲಿ ವಾಕ್ಯ ಹೇಳ್ತಂತ, ಎಲ್ಲ ಮೂರ್ಖ ಸಂತಾನವೇ, ಇನ್ನೇನು ಸಹಿಸಿಕೊಳ್ಳಬೇಕು.
ಸ್ವಾಮಿ ತನ್ನ ಶಿಷ್ಯರ ಸಹ ಮಾತಾಡ್ತಾ ಶಿಷ್ಯರಿಗೆ ಬೋಧನೆ ಮಾಡ್ತದನ, ಶಿಷ್ಯರ ಬೈದಾನ ಮೂರ್ಖ ಸಂತಾನವೇ, ನಂಬಿಕೆ ನಿಮಗೆ ನಂಬಿಕೆ. ಎಷ್ಟು ಪ್ರಾರ್ಥನೆ ಮಾಡಿದ್ರು ಕೂಡ, ಎಷ್ಟು ಪ್ರಾರ್ಥನೆ ಮಾಡಿದ್ರು ಕೂಡ ನಾನು ಸ್ವಸ್ಥವಾಗಿದ್ದೇನೆ, ನಾನು ಬಿಡುಗಡೆ ಆಗಿದ್ದೇನೆ, ಇಲ್ಲ ಸರ್ ಹಂಗೇ ಇದೆ, ಇಲ್ಲ ಸರ್ ಹಂಗೇ ಇದೆ ಸರ್, ಇಲ್ಲ ಸರ್ ಹಂಗೇ ಇದೆ. ನಂಬಿಕೆ ಇಲ್ಲದಂತ ಮೂರ್ಖ ಸಂತಾನ, ನಂಬಿಕೆಯ ಜನಾಂಗ, ನೋಡ್ತೇವೆ. ನಂಬಿಕೆಯ ಮೂರ್ಖ ಸಂತಾನವೇ ನಿಮ್ಮ ಜೀವನದಲ್ಲಿ ಇನ್ನೆಷ್ಟು ಕಾಲ ಮಾಡಿ, ಇನ್ನೆಷ್ಟು ಅಭಿಷೇಕಿಸಲಿ. ಇದೇ ಮಾರ್ಗದ ಸುವಾರ್ತೆ 3ನೇ ಕೇಳೋಣ. ಹದಿನೈದನೇ ವಚನದಲ್ಲಿ ಮಾರ್ಗದ ಸುವಾರ್ತೆ 3:15. ಅವರು ತಮ್ಮ ಸಂಗಡ ಇರಬೇಕೆಂತಲೂ, ಅವರು ಆತನ ಸಂಗಡ ಇರಬೇಕೆಂತಲೂ ದೆವ್ವಗಳನ್ನು ಬಿಡಿಸುವ ಅಧಿಕಾರವುಳ್ಳವರಾಗಿ ಸುವಾರ್ತೆಯನ್ನು ಸಾರುವುದಕ್ಕೆ ಆತನು ಅವರನ್ನು ಕಳಿಸುವನೆಂತಲೂ ಆ 12 ಮಂದಿಯನ್ನು ಆರಿಸಿ ನೇಮಿಸಿದನು. ನೋಡ್ರಿ, ಅವರು ನನ್ನ ಸಂಗಡ ಇರಬೇಕೆಂದು, ಆತನ ಸಂಗಡ ಇರಬೇಕೆಂದು, ಅವರು ನನ್ನ ಸಂಗಡ ಇರಬೇಕೆಂತಲೂ ಹೇಳಿದರೆ ಅಧಿಕಾರವುಳ್ಳವರಾಗಿ, ಅಧಿಕಾರದಿಂದ ಅವರು ಎಲ್ಲ ಕೆಲಸ ಮಾಡಬೇಕಿಲ್ಲ. ಆದ್ರೆ ಈ ಸಂತಾನ, ಈ ಜನಾಂಗ ಏನಾಗುತ್ತ, ನಂಬಿಕೆ ಇಲ್ಲದಂತೆ ಕೊಡುತ್ತದೆ, ನಂಬಿಕೆ ಇಲ್ಲದಂತೆ ಜೀವಿಸ್ತದೆ. ನಮ್ಮ ಜೀವಿತಗಳಲ್ಲಿ ನಮ್ಮ ನಂಬಿಕೆ ಇರೋದ್ರಿಂದ ದೇವರ ಕರುಣೆಗೆ ಸಾಧ್ಯವಿಲ್ಲ, ದೇವರ ಕರುಣೆಗೆ ಸಾಧ್ಯ ಇಲ್ಲ. ದೇವರಿದ್ದಾನೆ, ದೇವರ ಸಹಾಯ ಮಾಡ್ತಾರೆ. ಯಾರೋ ಮಾಡ್ತಾರೆ, ವಿಶ್ವಾಸ ಮಾಡ್ತಾರೆ. ಬೇಸಾಗಿ ಎದ್ದು ನಡೆದಾಡು, ಬೇಸಾಗಿ ನೀನು ಎದ್ದು ನಡೆದಾಡು, ಬೇಸಾಗಿ ನೀನು ಜೀವಪಟ್ಟಿದ್ದಾನೆ ಎದ್ದು ನಡೆದಾಡು, ನೀಗೇನು ಮಾಡಕ್ಕಾಗಲ್ಲ ಮಾಡು. ನನ್ನ ಬುದ್ಧಿಗೆ ಹಂಗೇ ಹೇಳ್ತಾರೆ. ನೋಡ್ತೇವೆ, ಯೇಸು ಸ್ವಾಮಿಯ ಶಿಷ್ಯರಿಗೆ ಗಟ್ಟಿಗಳು ಹೀಗೆ ಆಗಿದೆ. ಇಸಪ್ಪ ಏನೆಲ್ಲ ಪ್ರಯತ್ನ ಪಟ್ಟರು, ಅಲ್ಲಿ ಅದ್ಭುತ ಆಗಿಲ್ಲ. ನೋಡ್ತೇವೆ, ದೇವರ ಕುರಿತ ಅಧಿಕಾರ ನನ್ನ ಕೈಗೆ ಆಗೋದಿಲ್ಲ ಅಂತ ಹೇಳೋದಲ್ಲ. ಅಧಿಕಾರ ಕೊಟ್ಟಿದ್ದು ಯಾರು ಗೊತ್ತಾ? ಆ ಅಧಿಕಾರದಿಂದ ಕೆಲಸ ಮಾಡಬೇಕು. ಅಪೊಸ್ತಲರ ಕೃತ್ಯ 3ನೇ ಕಳೆದ ವಾರ ನೋಡಿಕೊಂಡೆವು. ವಾಕ್ಯ ಹೇಳ್ತದ, ನಂಬಿಕೆ ಆ ವ್ಯಕ್ತಿ ಏನ್ ಮಾಡ್ತು, ಸ್ಪಷ್ಟ ಮಾಡ್ತಾ ಬಲಪಡ್ತಾ ಫಸ್ಟ್ ಏನ್ ಬಂತು ನೋಡ್ತೀವಿ. ಓದ್ರಿ, ಅಪೊಸ್ತಲರ 3ನೇ ಅಧ್ಯಾಯ 15ನೇ ವಚನದಲ್ಲಿ. ಅಪೊಸ್ತಲರ 3:15-16. ನೋಡ್ರಿ, ನೀವು ನೋಡುವಂತ, ನಿಮಗೆ ಕುಳಿತಿರುವಂತ ಈ ಮನುಷ್ಯನ ನಡೆದಕ್ಕೆ ಆತನ ಹೆಸರಿಟ್ಟಂತ ನಂಬಿಕೆಯ ಕಾರಣ. ಆ ಹೆಸರು ಇವುಗಳನ್ನು ಬಲಪಡಿಸ ಬದಲೇ ಕೊಡುತ್ತಾ ಬಲ ಕೊಡುತ್ತ. ನೋಡ್ತೇವೆ, ಆ ವ್ಯಕ್ತಿ ಒಂದು ಬಲಹೀನಾಗಿ ಮಲಗಿದ್ದ, ಆ ವ್ಯಕ್ತಿ ಬಲವಿಲ್ಲವನಾಗಿ ಮಲಗಿದ್ದ. ಆ ಯೇಸುವಿನ ಹೆಸರು ಅಪೊಸ್ತಲರ 3ನೇ ನೋಡುತ್ತೇವೆ, ಯೇಸುವಿನ ನಾಮದಲ್ಲಿ ಎತ್ತಿ ನಡೆದಾಡುವುದಾಗಿ ಕೈ ಕೂಡ ಅವರು ಎತ್ತಿಸುವಾಗ ಆ ವ್ಯಕ್ತಿ ವಾಕ್ಯ ಮಾಡುತ್ತೆ, ಒಂದು ತಟ್ಟನೆ ಎದ್ದನು ಎಂಬುದಾಗಿ, ಒಂದು ತಟ್ಟನೆ ಎದ್ದನು ಎಂಬುದಾಗಿ. ನೆಟ್ಟಗಾದ ಕಾರಣ ಗೊತ್ತಾ? ಬಲವಂತ ಕಾರಣ ಗೊತ್ತಾ? ನಂಬಿಕೆ ಇಲ್ಲದವರು ಏನ್ ಮಾಡ್ತಾರೆ ಗೊತ್ತಾ? ಅಲ್ಲ ವಾಕ್ಯ ಹೇಳ್ತಂತ, ನಂಬಿಕೆ ಇಲ್ಲದ ಜನಾಂಗವೇ ಇನ್ನೆಷ್ಟು ಜನ ಸೇರಿಸ್ಕೊಳ್ಳಿ, ಇನ್ನೆಷ್ಟು ಜನ ನಮಗೆ ಎಲ್ಲ ಮಾಡಿ, ಇನ್ನೇ ಏನ್ ಮಾಡ್ಬೇಕು? ನಂಬಿಕೆ ಇರುವುದಿಲ್ಲ. ಇಲ್ಲಿ ವಾಕ್ಯದಲ್ಲಿ ನೋಡ್ತೇವೆ, ಯೇಸು ಸ್ವಾಮಿ ಅಂತದಲ್ಲ, ಎಲ್ಲ ನಂಬಿಕೆ ಇಲ್ಲದಂತ ಸಂತಾನವೇ ಮೂರ್ಖ ಸಂತಾನವೇ. ತೆಲುಗುದಲ್ಲಿ ಮೂರ್ಖ ಅಂತ ಕನ್ನಡದಲ್ಲಿ ಮೂರ್ಖ ಇಲ್ಲ.
ಅಪನಂಬಿಕೆ ಮಾತ್ರ ಯಾಕಂತ ಗೊತ್ತಾ, ನಮ್ಮ ನಂಬಿಕೆ ಕಳ್ಕೊಳ್ತೀವಿ. ಅದಕ್ಕೆ ಅಪನಂಬಿಕೆ ಮಾತ್ರ. ದೇವರಿಗೆ ಕೊಟ್ಟಿದ್ದ ಅಧಿಕಾರ ಗೊತ್ತಾ, ಅವರನ್ನ ನೀವು ಸೋಲಿಸಬೇಕು, ಅವರನ್ನು ಸಾಯಿಸಬೇಕು. ಶಕ್ತಿ ಕೊಟ್ಟಿದ್ದೇನೆ, ಬಲ ಕೊಟ್ಟಿದ್ದಾನೆ, ಬಲ ಕೊಟ್ಟಿದ್ದಾನೆ. ಆ ಬಲದಿಂದ ನೀವು ಮುಂದಕ್ಕೆ ಹೋಗೋದಾದ್ರೆ ಆ ಬಲ ಅರ್ಥ ಮಾಡಬೇಕು. ಸರಿ, ಅಲ್ಲೆಲ್ಲ ಕುಟುಂಬ ಮಾಡ್ತಿರುವಾಗ ನೋಡ್ತೀವಿ. ಅವ್ರು ಹೇಳ್ತಾರ ಅವನು ಕೆಟ್ಟದೊಂದು ಇದಿರುತ್ತದೆ ಎಂಬುದಾಗಿ, ದೆವ್ವಡಿದೆ ಎಂಬುದಾಗಿ. ನಾಂತೀನಿ ಯೇಸು ಸ್ವಾಮಿಯನ್ನು ನಂಬಿದಿದ್ರೆ ನಿಜವಾಗಿ ಹೆಚ್ಚುತ್ತದೆ. ಯಾವ ದೆವ್ವಳಿದೆ ಅನ್ಬೋದುತ್ತದೆ. ಯಾವ ಮನೆಯಲ್ಲಿ ಯೇಸು ಇರುತ್ತಾನೋ ಅಲ್ಲಿ ಶಾಪಗಳಿವೆ. ಹೇಗೆ ಯಾರು ಯೇಸು ನಂಬಲು? ಕೆಲವು ಸರಿ ನಮ್ಮ ನಂಬಿಕೆ ಬೆಳೆಸಲಿಕ್ಕೆ ಯಾರು ಬರ್ತಾ ಗೊತ್ತಾ? ಸೈತಾನನು ನಮ್ಮ ನಂಬಿಕೆ ಬೆಳೆಸಲಿಕ್ಕೆ ಬರ್ತಾ ಇರ್ತಾನ. ನಾವೇನ ಸಂದರ್ಭವಾಗಿ ಕರೆ ಕೊಡ್ತೀವಿ. ಹಲವು ಅರ್ಥಗಳು ಸರ್, ನಮ್ಮಮ್ಮ ಅಷ್ಟು ನಂಬಿಕೆ ಬಲವಾಗಿದ್ದಾಳೆ, ಆದ್ರೆ ಏನ್ ಮಾಡ್ತೀವಿ, ಬಾಕಿ ಜನ ಬೆಳೆಸಿಕೊಟ್ರು. ಈಗ ಸೈತಾನ ಅವ್ರ ಕಿವಿನ ಆಗ್ತಾನ, ಇವ್ರು ನಂಬಿಕೆ ಬೆಳೆಸಿರುವುದಾಗಿ ನಾವೇನ್ ಮಾಡ್ತೀವಿ, ಅವ್ರ ಮಾತ್ರ ನಾವು ನಮ್ಮ ನಂಬಿಕೆನ ಇವತ್ತು ಅನೇಕರ ಜೀವನಗಳಲ್ಲಿ ಆಗಿದೆ. ದೇವರ ನಂಬಿಕೆ ಮೂರ್ಖ ಸಂತಾನವೇ, ಇನ್ನೇ ಜನ ವಿಷಯ ಕಾಪಾಡಿ, ಇನ್ನೇ ಜನ ಮಾಡಿಸ್ಲಿ. ನೋಡಿ, ಈ ಸಮಯದಲ್ಲಿ ಇನ್ನೊಂದು ಮಾತಾಡೋಣ. ಈ ಸಮಯದಲ್ಲಿ ಅವರು ತಮ್ಮದೇ ನಂಬಿಕೆ ನೋಡೋಣ. ಮಾರ್ಪಡಿಸುವಂತೆ 9:23 ವರ್ಷ 23-25 ಬಗ್ಗೆ. ಮಾರ್ಕ 9:23-25 ಬಗ್ಗೆ. ಮಾರ್ಕದ ಸುವಾರ್ತೆ 9:23-25. ಯೇಸು ಅವನಿಗೆ, ನಿನ್ನ ಕೈಯಲ್ಲಿ ಆಗಿದ್ದರೆ ಅನ್ನುತ್ತೀಯೋ? ನಂಬುವವನಿಗೆ ಎಲ್ಲವೂ ಆಗುವುದು ಎಂದು ಹೇಳಿದನು. ಕೂಡಲೇ ಆ ಹುಡುಗನ ತಂದೆಯು ನಂಬುತ್ತೇನೆ, ನನಗೆ ನಂಬಿಕೆ ಕಡಿಮೆ ಆಗಿದ್ದರೆ ಸಹಾಯ ಮಾಡು ಎಂದು ಕೂಗಿ ಹೇಳಿದನು. ನೋಡಿ, ಅವ್ನು ಏನ್ ಮಾಡ್ತದನ, ಕೂಗಿ ದೇವ್ರು ಕೇಳ್ತದನ, ಸ್ವಾಮಿ ಅನ್ನೋದ್ರೆ ನನಗೆ ನಂಬಿಕೆ ಕಡಿಮೆ ಆಗಿದ್ರೆ ನನಗೆ ನಂಬಿಕೆ ಸಹಾಯ ಮಾಡಪ್ಪ, ನನಗೆ ಸಹಾಯ ಮಾಡ ಸ್ವಾಮಿ. ನೀನು ಅಂತೀಯಲ್ಲ, ನಿನ್ನ ಕೈಯಿಂದ ಆಗುವ ಹಾಗಿದ್ರೆ ಅಂತೀಯಲ್ಲ, ಅಂದ್ರೆ ನಂಬುವುದಿಲ್ಲ ಸಾಧ್ಯ. ನಿನ್ನ ನಂಬಿಕೆ ಸರಿ ಇಲ್ಲ. ದೇವರಿಗೆ ಆದ್ರೆ ಪ್ರಯತ್ನ ಮಾಡಿ. ಸಾಯ್ತದನ ಸ್ವಲ್ಪ ಹೆಚ್ಚು ತಗೊಳ್ಳೋದು ಪ್ರಯತ್ನ ಮಾಡಿ. ಪ್ರಯತ್ನ ಮಾಡುವಂತಲ್ಲ, ನೀವು ನಂಬಿದರೆ ಪ್ರಯತ್ನದಲ್ಲಿ ದೇವರು ಸಮರ ನೀನ್ ನಂಬಿದ್ರೆ ದೇವರು ಆಶೀರ್ವಾದ ಮಾಡ್ತಾನ. ನಮ್ಮ ಜೀವನದಲ್ಲಿ ಏನಾಗ್ತವೋ ಅದಕ್ಕೆ ಯೋಗನ ಬರೆದ ಪುಸ್ತಕದ ಮಾತಿದೆ. ಈ ಸಮಯದಲ್ಲಿ ಯೋಗನ ಬರೆದ ಪುಸ್ತಕ 1ನೇ ಅಧ್ಯಾಯ ತೆಗೆಯೋಣ. ಯೋಗನ ಬರೆದ ಪುಸ್ತಕ ಪುಸ್ತಕವನ್ನು ತೆಗೆಯೋಣ. ಸಾರಿ, 3ನೇ ಅಧ್ಯಾಯ 25ನೇ ವಚನದಲ್ಲಿ ಯೋಬನ ಬರೆದ ಪುಸ್ತಕ 3:25. ఏది వచ్చునని నేను బహుగా భయపడితినో, ఏది వచ్చునని బహుగా భయపడితినో అదియే నాకు సంభవించుచున్నది. నాకు భీతి పుట్టించినదియే నా మీదకి వచ్చుచున్నది. ಕಾಣಬಹುದು. ನನಗೆ ಭಯ ಹುಟ್ಟಿದೊಡನೆಯೇ ಆಪತ್ತು ಸಂಭವಿಸುವುದು. ನಾನು ಯಾವುದಕ್ಕೆ ಹೆದರಿದೆನೋ ಅದು ತಪ್ಪದೆ ಬರುವುದು. ಅದು ತಪ್ಪದೆ ಬರುವುದು. ಅಯ್ಯೋ ಏನಾಗ್ತದೋ ಏನೋ, ಅಯ್ಯೋ ನನ್ನ ಮಕ್ಕಳ ಸತ್ತ ಹೋಗ್ತಾನೋ, ಅಯ್ಯೋ ನಮ್ಮ ಮನೆಯಲ್ಲಿ ಹಾಕೊಡ್ತಾನೋ, ನನ್ನ ಮನೆಗೆ ಹಾಕೊಡ್ತಾನೋ, ನನಗೆ ಏನಂತ ನಾನು ಅನ್ಕೊಳ್ತೀರ. ಭಯ ಬಂದ್ಬಿಡ್ತು ಜೀವಿತದಲ್ಲಿ. ಭಯ ಬಂದಾಗ ಆ ಭಯದಿಂದಲೇ ಏನಾಯ್ತು,
ಶಿಷ್ಯರಿಗಿಲ್ಲ. ಇವತ್ತು ಅನ್ಯರಿಗಿರುವಂತಹ ನಂಬಿಕೆ ದೇವರ ಒಳಗಿದೆ. ಇವತ್ತು ವಿಶ್ವಾಸಗಳಿರುವಂತಹ ನಂಬಿಕೆ ಸೇವಕರಿಗಿಲ್ಲ. ನಮ್ಮ ಸಭೆಯಲ್ಲಿ 10 ಜನ ಬರಬೇಕಷ್ಟೇ. ನಾವು ಯಾವತ್ತೂ ಕೂಡ ನಾವು ಆ ಕಡೆ ಬಹಳ ಜನ ಬುದ್ಧಿ ಹೋಗ್ತಿರ್ತಾರೆ. ನೇರವಾಗಿ ಹೋಗುತ್ತೆ ಚರ್ಚೆ ಬರುತ್ತೆ. ಯಾಕಂದ್ರೆ ಒಂದು ನಂಬಿಕೆ ಇಲ್ಲದಾಗ ಅಲ್ಲಿ ತಿರುಗಾಡಿ ಚರ್ಚೆ ಬಂದ್ರೆ ಅದ್ಭುತ ಮಾಡಿದ ದೇವ್ರಿಗೆ ಅದ್ಭುತ ಮಾಡಿದ್ರೆ ನನ್ನ ಸಾಮರ್ಥ್ಯ ಸಿಗಿಲ್ಲ. ನನ್ನ ದೇವರು ತಿರುಗ ಕೇಳಿಲ್ಲ. ನನ್ನ ದೇವರ ಕೇಳ ಕುತ್ಕೊಂಡು ಪ್ರಾರ್ಥನೆ ಕೇಳ್ದ. ಅದಕ್ಕೆ ನೀವು ಹೇಳ್ತೀನಿ, ನನ್ನ ಸಭೆಯಲ್ಲಿ ಯಾರು ಕಳಿಸಿಲ್ಲ. ನನ್ನ ಸಭೆ 10 ಜನ ಬರ್ತಿರ್ತಾರೆ. ಚಿಕ್ಕ ಹಳ್ಳಿಯಲ್ಲಿ ಪಾಪ ಚಿಕ್ಕ ಸಭೆ ಬಂದಿದ್ದಾನೆ. ಆ ಮಾತ್ರ ನಂಬಿದ್ರೆ ಮಾತ್ರ ನಂಬಿದ್ರೆ ಮಾತ್ರ ಅದ್ಭುತ. ನಮ್ಮದ ಕೆಲವು ಮೂರ್ಖ ಸತ್ಯ ಗೊತ್ತ ನಮ್ಮದಿಲ್ಲ. ಎಲ್ಲ ನೀ ನಂಬಿರುವ ದೇವರು ಜೀವನ ದೇವರು. ನೀ ನಂಬಿರುವ ದೇವರು ಜೀವಾಧಿಪತಿಯಾದ ದೇವರು. ನೀ ನಂಬಿರುವ ದೇವರು ನಿನಗಾಗಿ ಜೀವ ಕೊಡ ದೇವರು. ಆಗಲೇ ಆಂತರಿಕ ನಂಬಿಕೆ ದೇವರು. ಭಯ ಭಯ ಸಾವಿಗೆ ಕಾರಣ. ಭಯ ಏನಾಯ್ತು ನೋಡ್ತೀವಿ. ಕ್ರಿಯೆ ಆಗುವಂತ ಕ್ರಿಯೆಯನ್ನು ಆಗದಂತೆ ದೇವರ ಮನೆಯಲ್ಲಿ ಶಾಪವಿರಲಿಕ್ಕೆ ಸಾಧ್ಯನಾ? ದೇವರ ಮನೆಗಳಲ್ಲಿ ನೋಡುತ್ತೇವೆ ದುರಾಂತರಕ್ಕೆ ಸಾಧ್ಯನಾ? ದೇವರ ಕ್ಷೇತ್ರಗಳಲ್ಲಿ ರೋಗಗಳಿಂದ ಸಾಧ್ಯ. ಶಾಪಗಳಿಂದ ತಡೆಬಡಿದ ರೋಗಗಳ ಹೇಳ್ತಾರ. ಶಾಪಗಳ ರೋಗಗಳಿಗೆ ಸಾಧ್ಯ. ಯೇಸು ಸ್ವಾಮಿ ಯಾವಾಗ ಆತನ ಬಂಧನ ಅಲ್ಲಿ ಮರಡಾದ ಭೂಮಿಯನ್ನು ಫಲ ಕೊಡುವ ಅಲ್ಲಿ ಏನಿಲ್ಲ. ಅಲ್ಲಿ ಫಲ ಕೊಡುವ ಹಾಗೆ ಇವತ್ತು ನಮ್ಮ ಊಹೆಗಳು, ನಮ್ಮ ಕ್ರಿಯೆಗಳು, ನಮ್ಮ ನಂಬಿಕೆ, ನಮ್ಮ ಕಾರ್ಯಗಳು ಹೇಳಿದ ಗೊತ್ತಾ? ಇನ್ನು ಹೋಗಿಲ್ಲ 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 ಹೋಗಿಲ್ಲ. ಇವತ್ತು ನಮ್ಮ ಜೀವನದಲ್ಲಿ ನಾವು ಹೋಗಿಲ್ಲ ಹೋಗಿದ್ರೆ ಮತ್ತೆ ಒಂದು ವಾಕ್ಯ ಇದೆ. ಒಂದು ವಾಕ್ಯ ಏನು ಗೊತ್ತಾ? ಒಬ್ಬ ವ್ಯಕ್ತಿಯ ಜೊತೆ ದುರಾಪ ಹುಟ್ಟೋದ ನಂತರ ಆ ಮನೆಯನ್ನ ಕ್ಲೀನಾಗುತ್ತ ಸ್ವಚ್ಛವಾದ ನಂತರ ಆ ಮನೆಯಲ್ಲಿ ಯಾರು ಮೇಲೆ ಹೋದ್ರಿಗಿಲ್ಲ ತಿರುಗಿ ಆಸಕ್ತಿ ಮಾಡ್ತಾ ಅವ್ರ ಈ ಮನೆ ಇದೆ ಮತ್ತೆ ಮಾಡೋದು ಪ್ಲಸ್ ಅದು ಪ್ಲಸ್ ಯೇಸು ಬರುವಾಗ ಯೇಸು ಒಬ್ಬ ಮನೆ ವ್ಯಕ್ತಿ ಮನೆಯಿದ್ದಾಗ ಯೇಸು ಕಾರ್ಯ ಮಾಡಿದ ಜಾಗ, ಯೇಸು ಕಾರ್ಯ ಮಾಡಿದ ಮೇಲೆ ನಮಗೆ ಗೊತ್ತಾ? ನಮ್ಮ ನಮಗೆ ಗೊತ್ತಾ? ಯೇಸು ಅಂದ್ರೆ ನಮ್ಮಲ್ಲಿ ಏನೇ ಇವತ್ತು ಯೇಸು ನನಗಿಲ್ಲ. ನಮ್ಮ ನಂಬಿಕೆ ಗೊತ್ತಾ? ದೇವರ ಜೊತೆ ಇಲ್ಲ. ದೇವರ ಯಾಕೆ ಅದೇ ದೇವರು ಮಾಡಿದ್ದಾನೆ. ದೇವರು ಮಾಡಿದ್ದಾನೆ. ಅದಕ್ಕಾಗಿ ದೇವರು ಶಾಸನ ಮಾಡ್ತಾರೆ. ಅದೇ ನಾವು ಗೊತ್ತಾ? ನಮ್ಮ ದೇವರು ಯೇಸು ಶಿಷ್ಯರ ಅಂತಂದ್ರೆ ನಮಗೆ ಆಗಲ್ಲ. ಏನೂ ಇಲ್ಲ. ಆದ್ರೆ ನಂಬಿಕೆ ಇರಬೇಕು. ನಂಬಿಕೆ ಮೂಲ ಆಧಾರವಾಗಿದೆ ಕ್ರೈಸ್ತವ ಜೀವನಕ್ಕೆ.
ಎಲ್ಲ ಮಹತ್ ಕಾರ್ಯಗಳನ್ನು ಇವರು ಪ್ರತ್ಯಕ್ಷವಾಗಿ ನೋಡಿದಾಗಿಯೂ ಇನ್ನೂ ಎಷ್ಟು ದಿನಗಳು ನನ್ನನ್ನು ನಂಬದೇ ಇರುವರು ಆಗಲಿ ನೋಡ ಅದ್ಭುತಗಳು ಎಷ್ಟು ಮಾಡಿದ್ರು ಕೂಡ ಅವ್ರಿಗೆ ದೇವರ ನಂಬಿಕೆ ಇದೇ ಸ್ಮರಣೆಯಲ್ಲಿ ಪಕ್ಕದ ಹೇಳ್ತಂತ ಅವ್ರ ಬಗ್ಗೆ ಹೇಳಿದ್ರು, ಸ್ವಾಮಿ ನಿನ್ನ ಹೆಸರು ದೆವ್ವ ಹೋಗ್ತವ, ನಿನ್ನ ಹೆಸರು ರೋಗಗಳು ವಾಸಿಸ್ತದ, ಆದ್ರೆ ಸಂತೋಷ ಸ್ವಾಮಿ ನಿನ್ನ ಹೆಸರು ಹೇಳ ದೆವ್ವ ಎಷ್ಟು ಅದ್ಭುತಗಳನ್ನ ಮಾಡಿದ್ರು ಕೂಡ ಏನಿಲ್ಲ ಪ್ರತ್ಯಕ್ಷವನ್ನು ಅರ್ಥ ಮಾಡ್ತಾರೆ. ಎಂತ ಅದ್ಭುತಗಳು ಗೊತ್ತಾ? ಉಕ್ಕಿ ಹರಿಯುವಂತಹ ನದಿಗಳು, ಬೋರ್ ಹರಿಯುವಂತಹ ನದಿಗಳು ಎಡವಾಗ ಪರಲೋಕದಿಂದ ಮನ್ನವು ಅವರು ಬೀಜ ಹಾಕದೆ, ನೀರು ಕಟ್ಟದೆ, ಅವ್ರು ಬೆಳೆಸದೇ ಇರುವಂತ ಆ ಪರಲೋಕದ ಮನ್ನವನ್ನು ತಿಳ್ಕೊತಾರೆ. ಅಷ್ಟು ಪೋಷಣೆ ಮಾಡಿದ್ರೆ ನೋಡಿ ಅವ್ರಿಗೆ ಏನಿಲ್ಲ ದೇವರ ನಂಬಿದ್ರೆ ಇಷ್ಟು ಆಗ್ಲಿ ಎಲ್ಲಾರು ಕೆಲಸ ಸಂತಾನವೇ ಆಗ್ಲಿ ಆಗ್ಲಿ ಕರ್ಕೊಂಡೋಗಿ ಇನ್ನೆಷ್ಟು ಮಹತ್ವ ಇನ್ನೆಷ್ಟು ಸೂಚನೆ ಕಾಲ ಪರಿಪೂರ್ಣ ನಂಬಿಕೆ ಆ ವ್ಯಕ್ತಿಗೆ ಬಲ ಕೊಡುವುದು, ನಂಬಿಕೆ ಆ ವ್ಯಕ್ತಿಯನ್ನು ಎಬ್ಬಿಸುವುದು, ಆ ನಂಬಿಕೆ ಅವರ ಪರಿಪೂರ್ಣ ಇಲ್ಲಿ ನೋಡುತ್ತೇವೆ. ಮಾರ್ಗದ ಸುವಾರ್ತೆ 9ನೇ ಅಧ್ಯಾಯದಲ್ಲಿ ನೋಡುತ್ತೇವೆ, ಆ ಅವನ ತಂದೆಯ ನಂಬಿಕೆ ತನ್ನ ಮಗನನ್ನು ಬದುಕಿಸಿಕೊಳ್ಳುತ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ತಂದೆಯ ನಂಬಿಕೆ ಮಗನನ್ನು ಬದುಕಿಸಿಕೊಂಡಿತು. ತಾಯಿಯ ನಂಬಿಕೆ ಸತ್ತಂತ ಯವನಸ್ಥರ ಜೀವನವನ್ನು ಬದುಕಿಸಿಕೊಂಡಿತು. ಸ್ವರ್ಗಕ್ಕೆ ಹೋಗಬೇಕಾಯ್ತು, ಮಣ್ಣಲ್ಲಿ ಮಣ್ಣಾಗಬೇಕಾಯ್ತು. ಯೇಸು ಅಲ್ಲಿ ಬರುವಾಗ ಅದೇ ನಂಬಿಕೆ ನೋಡ್ತಾ ಮಣ್ಣಲ್ಲಿ ಮಣ್ಣಾಗಬೇಕು. ಮತ್ತೆ ದೇವರ ಸಂಪತ್ತು ಬರ್ತದ. ಮತ್ತು ನಂಬಿಕೆ ನಂತರ ಜೀವನ ಮಾಡ್ತಾರೆ. ಕ್ರೈಸ್ತ ಮಕ್ಕಳಿಗೆ ಅಕ್ರೈಸ್ತರಿಗಳ ಸ್ವಾರ್ಥ, ಅಕ್ರೈಸ್ತರಿಗಲ್ಲ, ಅವಿಶ್ವಾಸಿಗಳಿಗಲ್ಲ. ಆ ಪಾಸ್ಟರ್ ಫೋನ್ ಮಾಡಿದೆ, ಪ್ರೇರ್ ಮಾಡಿಸ್ಕೊಂಡು ಏನ ನೀನು ನಂಬಿದರೆ ನನ್ನ ಜೀವನದಲ್ಲಿ ಯೋಹಾನನ ಸುವಾರ್ತೆ 20ನೇ ಅಧ್ಯಾಯ 27ನೇ ವಚನ. ಯೋಹಾನನ ಸುವಾರ್ತೆ 20 ಯೋಹಾನನ ಸುವಾರ್ತೆ 20ನೇ ಅಧ್ಯಾಯ 27ನೇ ವಚನ. ಆಮೇಲೆ ತೋಮನಿಗೆ ನಿನ್ನ ಬೆರಳನ್ನು ಈ ಕಡೆ ಚಾಚಿ ನನ್ನ ಕೈಗಳನ್ನು ಮುಟ್ಟಿ ನೋಡು, ನಿನ್ನ ಕೈ ನನ್ನ ಪಕ್ಕೆಯಲ್ಲಿ ತಾಕು. ನಂಬದವನಾಗಿರಬೇಡ, ನಂಬುವವನು ನಂಬದವನಾಗಿರಬೇಡ. ತೋಮನಿಗೆ ಗೊತ್ತಾ, ನಾನು ಯೇಸುವಿನ ಪಕ್ಕೆಯನ್ನು ಕೊಡ್ತೇನೆ. ಯೇಸು ಗಾಯ ತಿಂದಿರಲ್ಲ, ಅದನ್ನ ನಿಮ್ಮ ಗಾಯದ ಕೈಯ ಯೇಸು ಕಾಯ್ದೆ ನೋಡ್ತೇನೆ, ಕಾಯ್ದೆ ನಂಬದವನಾಗಬೇಡ. 3 ವರ್ಷದಿಂದ ಬಂದಿದೆಯಲ್ಲ,
ಆಗ್ತದ, ಏನೇ ಆದ್ರೂ ಆಗ್ತದ, 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 ಮಾಡ್ತಾನ ಮಾಡ್ತಾನ ಆಗ್ತದ. ಆಗದೆ ಹೋದದ್ದು ನಂಬುವ ಕೈಯಿಂದ ಆಗದೆ ಹೋಗದ ಕಾರ್ಯ ಯಾವುದಿಲ್ಲ. ತಂದೆಯು ಅನ್ಯನು ನನ್ನ ಸಂಘ ಕೂತ್ಕೊಂಡು ನಾನು ಎಲ್ಲ ಕೊಟ್ಟೆ, ನನ್ನ ಶಕ್ತಿ ಕೊಟ್ಟೆ, ನನ್ನ ಅಧಿಕಾರ ಕೊಟ್ಟೆ. ಆ ಏನಾದ್ರು ಕೊಟ್ಟಿಲ್ಲ ಸಂತಾನವಾಗಿತ್ತು. ಅದಕ್ಕೆ ತುಂಬಾನೇ ಹೆಸರು ತುಂಬ ತುಂಬ ನಂಬುವನಾಗಲು ನಂಬದವನಾಗಿರ್ತಾರ, ನಂಬಿಕೆದವನಾಗಿರ್ತಾರ, ನಂಬುವವರಾಗಿ ಮತ್ತು ನಂಬದವರಾಗಿರಬಾರದು. నా యేసయ్య ఉన్నాడు, నాకు ఇస్తాడు. నా యేసయ్య స్వస్థపరుస్తాడు. నా యేసయ్య మార్గం చూపిస్తాడు. నా యేసయ్య అన్ని విషయాలు సహాయం చేస్తాడు. అది నిజమైన విశ్వాసం. హల్లెలూయా. ನನ್ನ ಕರ್ತನು ಇದ್ದಾನೆ. ನನ್ನ ದೇವರು ಸಾಯಿಸಕ್ಕಿಲ್ಲ, ನನ್ನ ನಂಬಿಕೆ ನನಗಿದೆ. ನನ್ನ ದೇವರಿಗೆ ಅದ್ಭುತ ಮಾಡುತ್ತಾನೆ. ನಿನ್ನ ನಂಬಿದ್ರೆ ದೇವರು ಆಕಾಶದಿಂದ ದೇವರು ನಿಮಗೆ ಸೃಷ್ಟಿಸಿದ ಶಕ್ತಿ ಇದೆ. ಕಟ್ಟಬೇಕ್ರೆ ನಾವು ಚಿಕ್ಕಿ ನಂಬಿಕೆ ಒಂದು ಸಂತಾನವೇ. ಹಾರಾಡುವ ಹಕ್ಕಿ ನೋಡು, ಅಡವಿಯ ಹೂವ ನೋಡು, ಅದನ್ನು ಪೋಷಿಸುವ ದೇವರು, ಇದನ್ನು ಕೂಡ ಪೋಷಿಸುವ ದೇವರು ಶಕ್ತಿಯುಳ್ಳವನಾಗಿದ್ದಾನೆ. ನಿನಗೆ ವ್ಯಾಪಾರ ಇದ್ರೇನು, ವ್ಯಾಪಾರ ಇದ್ರೇನು, ವಿದ್ಯಾಭ್ಯಾಸ ಇದ್ರೇನು, ವಿದ್ಯಾಭ್ಯಾಸ ಇದ್ರೇನು, నాకు కై ಹಿಡಿಕೊಂಡೇನು, నాకు ಕೈ ಬಿಟ್ಟರೆ ಏನು, ನನ್ನ ಯೇಸು ಕೈ ಹಿಡಿದ್ರೆ ನಿನ್ನ ಜೀವಮಾನ ಕಾಲವೆಲ್ಲವೂ ದೇವರು ನಡೆಸ್ತಾನೆ. ನಂಬಿಕೆ ಇರಬೇಕು. ಯೇಸು ನಾಮದ ಎದುರಾಳಿಕೊಂಡೆ ಅವನು ಹಾಗೇ ಕೂತ್ಕೊಂಡಿಲ್ಲ. ಅವನು ನೋಡ್ದ, ಯೇಸು ನಾಮದ ನೋಡ್ದ, ಎಡದ ಕೈ ಕೊಟ್ಟ. ಏನ್ ಮಾಡ್ದ? ನೋಡ್ದ, ಎಡದ ಕೈ ಕೊಟ್ಟ, ಮುಂದೆ ಮಾಡ್ದ. ಅವನು ಬೇತಿನ ಕೈ ಇಟ್ಟು ಹಿಡಿದು ಎಬ್ಬಿಸುವಾಗ ನೋಡ್ದ, ಎಂತ ಪ್ರಯತ್ನ ಪಟ್ಟ. ನಮ್ಮ ಚಿಕ್ಕ ಪ್ರಯತ್ನ ಇದೆ, ನಂಬಿಕೆ ಪ್ರಯತ್ನ ನಂಗಿಲ್ಲ, ಪ್ರಯತ್ನ ನಂಗಿಲ್ಲ. ನನ್ನ ಜೀವನದ ವಾಕ್ಯ, ನನ್ನ ಮಕ್ಕಳ ವಾಕ್ಯ ಪೂರ್ಣ ಸಂತಾನ ನಂಬದವನಾಗಿರಬೇಡ, ನಂಬುವವನು ನಂಬಿಕೆ ಮರಣಕಾಂಡ 14:22 ನಂಬಿಕೆ ಇಲ್ಲದಾಗ ಆಗುವ ಪರಿಣಾಮ, ನಂಬಿಕೆ ಇಲ್ಲದಾಗ ಆಗುವ ಪರಿಣಾಮ. ಮರಣಕಾಂಡ 14:22 ಮರಣಕಾಂಡ 14:22 ನಮ್ಮ ನಂಬಿಕೆ ಆಗುವ ಪರಿಣಾಮ ಏನು? ಕಟ್ಟೆಗೆ ನನಗೆ ವಿರೋಧವಾಗಿ ಉಳಿಯುವ ಈ ಸಮೂಹದವರನ್ನು ನಾನು ಎಷ್ಟು ದಿನ ಸಹಿಸಲಿ? ಇಸ್ರಾಯೇಲರು ನನಗೆ ವಿರೋಧವಾಗಿ ಹುಡುಕುವ ಮಾತುಗಳು
ಕಾಣ್ತಿಲ್ಲ. ಏನ್ ಮಾಡ್ತಾನ? ನೀವ್ ಅನ್ಕೊಳ್ತಿದ್ದೀರಿ, ನೀವೇನು ಬಿಡ್ಕೊಡ್ತಾರೆ ದೇವ್ರ ವಿರೋಧವಾಗಿ. ನೀ ದೇವ್ರಿಂದ ಆಗಲ್ಲ, ದೇವ್ರಿಂದ ಆಗಲ್ಲ, ದೇವ್ರಿಂದ ಆಗಲ್ಲ, ದೇವ್ರಿಂದ ಆಗಲ್ಲ, ದೇವರ ಮೇಲೆ ಸಾಯಿಸ್ತಾನೆ ಗೊತ್ತಿಲ್ಲ. ಕಣ್ಣಲ್ಲಿ ಹೇಳ್ಕೊಂಡ ದೇವ್ರ ಸಂಪಿಸ್ತಾರೆ ತಿಳಿದು, ದೇವ್ರ ಕಡೆ ಮಕ್ಕ ತಿಳಿದು ಅನುಕೂಲ ಅನುಕೂಲ ಪ್ರಕಾರ ನಮ್ಮಕಲ್ಲಿ ವಿಶ್ವಾಸ ಮೇಲೆ ಸಂತಾನವಾ ವಿಶ್ವಾಸ ಮೇಲೆ ಕೆಳಗೋದ್ರಿ 29ನೇ ವಚನ. ನಿಮ್ಮ ಶವಗಳು ಈ ಅಣ್ಣದಲ್ಲಿಯೇ ಬೀಳುವವು, ನೀವು ನನಗೆ ವಿರೋಧವಾಗಿ ಗುಣಮುಟ್ಟಿದ್ದರಿಂದ ನಿಮ್ಮಲ್ಲಿ ಲೆಕ್ಕವಿದಷ್ಟು ಅಂದರೆ 20 ವರ್ಷ ಮೊದಲುಗೊಂಡು ಹೆಚ್ಚಾದ ವಯಸ್ಸುಳ್ಳವರೆಲ್ಲರೂ ಅಣ್ಣದಲ್ಲಿಯೇ ಸಾಯುವರು. ಕಾರಣ ಗೊತ್ತಾ? ನಾನು ಶಪಿಸ್ತಾ ಇಲ್ಲ, ನೀವೇ ಕೊಡ್ಬಿಡ್ತಿದ್ದೀರಿ. ಅಯ್ಯೋ ನಾವು ನೋಡ್ತೀವಿ ಗೊತ್ತಿಲ್ಲ, ಆ ಪರಲೋಕ ಏನಂತ ಗೊತ್ತಿಲ್ಲ, ಆ ಕಣಾದೇಶ ಏನಂತ ಗೊತ್ತಿಲ್ಲ, ನಂಬಿಕೆ ಗೊತ್ತಾ? ನಾನು ಮೋಶದ ಬಂದಂತ ಆ ಮೋಶ ಬಂದ ಅಡಿ ಬಿಟ್ಬಿಟ್ಟ. ಬಂದ ಬಳ್ಳಾರಿಗೆ ಬಂದು ಸಂಕಟ ಚರ್ಚೆ ಮಾಡ್ದ ಅಂತ ಬಿಟ್ಟ. ನಾವಿಲ್ಲೇ ಸಾಯ್ಬೇಕಾ ಅಂತ ಅದಕ್ಕಾಗಿರಂತ ನಿಮ್ಗೆ ಏನೇ ಆಶೆ ನಿಮ್ ಬಾಯಿ ಅರಿಕೆ ಮಾಡಿದೀವಿ ಅದು ಹಾಗೆ ಸಾಯ್ಬೇಕು. ಸಾವ ಆಶೆ ಮಾಡಿದಾರ ಸಾವು ಅನೇಮ. ನನ್ನ ದೇವರು ನನ್ನ ಕರ್ಕೊಂಡು ಬಂದಿದ್ದಾನೆ. ನನ್ನ 40 ವರ್ಷ ನಾನು ನಡೆಸ್ತಾನೆ, 40 50 ವರ್ಷ 100 ವರ್ಷ ನಡೆಸ್ತಾನ ಎಂಬ ನಂಬಿಕೆ ವಾಕ್ಯ. 40 ವರ್ಷ ನಡೆದರೂ ಕೂಡ ಅವರ ಅಂಗಿಗಳ ಗುಂಡಿಗಳು ಸೌದಿಲ್ಲ, ಚಪ್ಪಲಿಗಳ ಬಾರು ಸೌದಿರಂತ. ನೋಡ್ರಿ, ದೇವರು ಆವಿರ್ಭಾಗ ನಡೆಸ್ತಾನೆ, ಅಷ್ಟು ಅದ್ಭುತ ಮಾಡ್ತಾರೆ. ಅವ್ರ ಅಂಗಿಗಳು ಕಲರ್ ಚೇಂಜ್ ಆಗಲಿಲ್ಲ, ಶೇಡ್ ಆಗಿಲ್ಲ ಅವ್ರ ಅಂಗಿಗಳು. ಆವಿರ್ಭಾಗ ಅದ್ಭುತ ಮಾಡಿದ್ರೆ ಇರ್ಬೋದು, ಮೋಶ ಇರ್ಬೋದ, ದೇವ್ರು ಇರ್ಬೋದು, ಯೇಸು ಎಲ್ಲಾದ್ರೂ ಗೊತ್ತಿಲ್ಲ. ಯೇಸು ಅದನ್ನು ಹಾಕೊಂಡ್ಬಿಟ್ಟು ಅನೇಕ ಸಾರಿ ನಮ್ಮ ಜೀವಿತ ಯೇಸು ಇಲ್ಲ. ಏಸಪ್ಪ ಇದ್ರೆ ಯಾಕೆ, ಏಸಪ್ಪ ಇದ್ರೆ ಯಾಕೆ, ಅದೇ ದಿನದಲ್ಲಿ ಯಾಕೆ ಮಳೆ ಬರಬಾರ್ದು, ಅದೇ ದಿನದ ಮಕ್ಕಳಿಂದ ಯಾಕೆ ಅದ್ಭುತ ಆಗಬಾರ್ದು? ದೇವರಿದಾನ ಇದೆಯಾ? ನಿನ್ನ ಬಾಯಿಂದ ಕೆಟ್ಟದ ಆಸೆ ಮಾಡಬೇಡ, ಕೆಟ್ಟದನ್ನ ಅರಿಕೆ ಮಾಡಬೇಡ, ಕೆಟ್ಟದನ್ನು ಉಪಯೋಗಿಸಬೇಡ. ಖಂಡಿತ ಜರಿಗೆ ಜರುಗುತ್ತದೆ. ಯಾಕಂದ್ರೆ ಯಾರು ನೋಡ್ತಾ ಇದೆಯಾ, ಯಾರು ವಿರೋಧ ನೋಡ್ತಾ ಇದೆಯಾ? ಸೃಷ್ಟಿಯ ಕರ್ತನ ವಿರೋಧವಾಗಿ, ಸೃಷ್ಟಿಯ ಕರ್ತನ ವಿರೋಧ ನೋಡ್ತಾನೆ. ಪ್ರೀತಿಯಾದ ಮಕ್ಕಳೇ, ಈ ಉದಯಕಾಲ ಸಮಯದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ, ಈ ಒಬ್ಬ ಮೂರ್ಛಿವಾಯ ರೋಗಿಗಳ ತಂದೆಗಿರುವಂತಹ ನಂಬಿಕೆ ಯೇಸು ಸ್ವಾಮಿಯ ಸಂಗಡದ ಶಿಷ್ಯರಿದ್ದರೆ, ಯೇಸು ಸ್ವಾಮಿಯ ಸಂಗಡ ಅವರಿಗೆ ಇದ್ದರು 3 ವರ್ಷ. ಯೇಸು ಏನ್ ಮಾಡ್ದ? ನೀರಿನ ಮೇಲೆ ಶಕ್ತಿ ಕೊಟ್ಟ. ಯೇಸು ಸ್ವಾಮಿಗೆ ಏನ್ ಮಾಡ್ದ? ದೇವರು ಅಧಿಕಾರ ಕೊಟ್ಟ. ಯೇಸು ಸ್ವಾಮಿಗೆ ಏನ್ ಮಾಡ್ದ? ರೋಗಿಗಳನ್ನು ಸ್ವಸ್ಥ ಅಧಿಕಾರ ಕೊಟ್ಟ. ಅವರು ಬಾಯಿ ಮಾತಿಗೆ 2 ಸಲ ಅದ್ಭುತ. ಆದ್ರೆ ಏನ್ ಮಾಡುದು? ಬಾಯಿ ಮಾತನ್ನು ಹೇಳಿಲ್ಲ. ಯೇಸು ನಾಮದಲ್ಲಿ ದೆವ್ವ ಹೋಗದಲ್ಲಿ ಹೋಗ್ತಿತ್ತು, ಯೇಸು ನಾಮದಲ್ಲಿ ಈ ರೋಗ ಹೋಗಲು ಹೋಗ್ತಿತ್ತು. ಆದ್ರೆ ಅವರಿಗೆ ನಂಬಿಕೆಯ ಕೊರತೆ ಬಂದಿತ್ತು. ಆ ನಂಬಿಕೆಯ ಕೊರತೆಯೇ ಅವರ ಜೀವಿತದಲ್ಲಿ ನೋಡ್ತೇವೆ. ಯೇಸು ಅವರು ಬರ್ತಾ ಇದ್ದಾರೆ. ಇವತ್ತು ಯೇಸು ಕ್ರೈಸ್ತ ಸಭೆಯ ನೋಡಬಹುದು. ಅದನ್ನ ನಂಬಿಕೆ ತಮ್ಮ ಸಂತಾನವೇ ಇನ್ನೆಷ್ಟು ಜನ ನೀವು ಸಹಿಸ್ತೀವಿ, ಇನ್ನೆಷ್ಟು ಜನ ನೀವು ಸಹಿಸ್ಕೊಡಲಿ. ದೇವರಿದ್ದಾನೆ, ದೇವರಿದ್ದಾನೆ, ದೇವರಿದ್ದಾನೆ. ದೇವರು ನಂಬಿಕೆ ಮಾತ್ರ ಇರಲಿ. ಏನಿರ್ಬೇಕಂತ? ನಂಬಿಕೆ ಮಾತ್ರ. ದೇವರು ಇದ್ದಾನೆ, ಇದ್ದಾನೆ ಅಂದ್ರೆ ಇರ್ತಾನೆ, ಇಲ್ಲ ಅಂದ್ರೆ ಏನಾದ್ರು ಅದಾಗಲಾಗ್ತದೆ. ನನ್ನ ದೇವರ ನಂಬಿಕೆ
ನಂಬಿಕೆಯಿಂದ ಎದ್ದು ನಾವು ಪ್ರಯತ್ನ ಮಾಡಬೇಕು. ನಂಬಿಕೆಯಿಂದ ನಾವು ಪ್ರಯತ್ನ ಮಾಡಬೇಕು. ದೇವರ ಸಹಾಯ ಮಾಡಿ, ದೇವರಿಗೆ ಸಹಾಯ ಮಾಡಿ, ದೇವರಿಗೆ ಸಹಾಯ ಮಾಡಿಸು, ದೇವರಿಗೆ ನಾನು ಸಹಾಯ ಮಾಡಿಸು. ನಂಬಿಕೆಯ ಜನಾಂಗವಾಗಬೇಕು, ಮೂರ್ಖ ಸಂತಾನವಾಗಬಾರದು. ನಂಬಿಕೆಯ ಜನಾಂಗವಾಗಿ ಆ ನಂಬಿಕೆಯನ್ನು ನಾವು ಮುಂದಕ್ಕೆ ಸಾಗೋಣ. ಆ ನಂಬಿಕೆಯ ಪ್ರತಿಫಲವನ್ನು ತೆಗೆದುಕೊಳ್ಳೋದಾಗೋಣ. ನಂಬಿಕೆಯಿಂದ ನಮ್ಮ ಜೀವನದ ಆಶಯಗಳನ್ನು ಅನುಭವಿಸುತ್ತಾಗೋಣ. ಅನೇಕ ನಂಬಿಕೆ ಆಗೋಗ್ತಾ ಇದೆ, ನಂಬಿಕೆ ಆಗೋಗ್ತಾ ಇದೆ. ಪ್ರಾರ್ಥನೆ ಮಾಡಿದ ವ್ಯಕ್ತಿಗೆ ನಂಬಿಕೆ ಇರೋದು ಸಾಯಿ, ಅಥವಾ ಪ್ರಾರ್ಥಿಸುವ ವ್ಯಕ್ತಿಗೆ ನಂಬಿಕೆ, ವಿಶ್ವಾಸಿಗಳಿಗೆ ಮತ್ತೆ ಅನ್ಯರಿಗೆ. ಒಂದ್ಸಾರಿ ಒಬ್ಬ ಸಹೋದರಿ ಫೋನ್ ಮಾಡೋದು, ತಲೆಗಳಿಂದ ಫೋನ್ ಮಾಡಿ, ಸರ್ ನಮ್ಮ ಅಕ್ಕ ಪ್ರೇರ್ ಮಾಡಿಸ್ತಾರೆ. ಏನಮ್ಮ ಸರ್, ನಮ್ಮ ಅಕ್ಕ ಮನೆಗೆ ಬಂದೋಗಲ್ಲ, ಗಂಡ ಹೆಂಡತಿ ಬೇರೆ ಬೇರೆ ಆಗ್ಬಿಟ್ಟಿದ್ದಾರೆ, ಪ್ರೇರ್ ಮಾಡಿಸ್ತಾರೆ. ಆಯ್ತು, ಪ್ರೇರ್ ಮಾಡಿ ಸರ್, ಬಹಳ ಜನ ಪ್ರೇರ್ ಮಾಡ್ತಾ ಆಗ್ತದಮ್ಮ, ಪ್ರೇರ್ ಮಾಡಿ. ಒಂದ್ ದಿವಸ ಅವ್ರ ಅಕ್ಕ ಫೋನ್ ಮಾಡೋದು, ಸರ್ మా చెల్లెలు మీకు చెప్పినట్టుంది సార్, ప్రేర్ చేయండి సార్. నువ్వు నమ్మమ్మా, దేవుడు పూజ చేస్తాడు. నేను నమ్మిన అద్భుతం ಮಾಡ್ತಾನ, ಅದ್ಭುತ ಮಾಡ್ತಾನೆ. ಹೋಗು, ಸಮಾಧಾನದಿಂದ ನೋಡ್ತೀವಿ. ಯಾವ ಗಂಡನ ಜಗಳಾಡಿ ಹುಟ್ಟೋಗಿದ್ದ ತವ ಮನೆಗೆ ಅದೇ ಗಂಡನ ಕರ್ಕೊಂಡ್ತಾನ. ನೋಡ್ತೇವೆ ನಂತರ ಕೇಳತಾಳಗಳಿಗೆ ನೋಡ್ತೇವೆ. ಮಕ್ಕಳಿಬ್ಬರೇ ಹಾಸ್ಟೆಲ್ಗೆ ಬೇಕಾಗಿತ್ತು, ಸೀಟ್ ಬೇಕಾಗಿತ್ತು. ಪ್ರಾರ್ಥಿಸುವಾಗ ಹೇಳ್ತಾರೆ, ಸಾರ್ ನೀನು ಪ್ರಾರ್ಥನೆ ಮಾಡುವಾಗ ನಮಗೆ ಸೀಟ್ಗಳು ಸಿಕ್ಕಬೇಕು ಅಂತ. ಹಲ್ಲೆಲೂಯಾ. ಅನ್ಯರಲ್ಲಿ ದೇವ್ರ ಮಕ್ಕಳ ಅನ್ಯರು, ಸಾರ್ ನೀವು ಖರ್ಚು ಮಾಡ್ಕೊಂಡು ನನ್ನ ತಂಗಿ ಖರ್ಚು ಮಾಡ್ಕೊಟ್ಟು ಸರ್, ಹೆಂಗಿದೆ ಅಂತ ಗೊತ್ತಿಲ್ಲ ಇವತ್ತಿಗೆ. ಅದು ಫೋಟೋದಾಗ ಮಾಡೋದು ಅಷ್ಟೇ. ನಮ್ಮ ಯೇಸು ಎಲ್ಲಿದ್ದಾರೆ ಗೊತ್ತಿಲ್ಲ, ಆದರೆ ನಿನ್ನ ಮೂಲಕ ದೇವರ ಅದ್ಭುತ ಮಾಡಿದ್ದಾನೆ. ಹಲ್ಲೆಲೂಯಾ. ನೀನು ಯೇಸುವನ್ನು ಮಯಪಡಿಸಿದರೆ ಯೇಸು ನಿನ್ನ ಮೂಲಕ ಮಯಪಡಿಸ್ತಾನೆ. ಅದಕ್ಕೆ ಯೇಸು ಹೇಳ್ತಾನೆ, ನಿನ್ನನ್ನು ಮಯಪಡಿಸಿದ್ರೆ ನಾನು ನಿಮ್ಮನ್ನ ನಾವು ದೇವರ ಮಯಪಡಿಸುವಾಗ ದೇವರು ಖಂಡಿತವಾಗಿ ನಮ್ಮನ್ನು ಕೂಡ ಅನ್ಯರ ಮುಂದೆ ಮಯಪಡಿಸ್ತಾನೆ. ಅದಕ್ಕಾಗಿ ನಂಬಿಕೆ ಜನಾಂಗವಾಗಿರೋಣ. ಇವತ್ತು ನಿನಗೆ ಏನೇ ಇದ್ದರೂ ಕೂಡ ಮುಂದಿನ ದೇವರ ನಂಬಿಕೆಯನ್ನು ಹೇಳು, ಯೇಸುವೇ ನಿನ್ನ ನಾಮದಲ್ಲಿ ಸ್ವಸ್ಥವಾಗಿದ್ದೇನೆ, ಯೇಸು ನಾಮದಲ್ಲಿ ಬಿಡುಗಡೆ ಆಗಿದ್ದೇನೆ, ಏನು ಮಾಡಕ್ಕಾಗ್ತಾರೋ ಇದನ್ನ ಮಾಡು. ಯೇಸು ಸ್ವಾಮಿ ಬೈತಾ ಇದ್ದಾರೆ ಶಿಷ್ಯರನ್ನ ಒಳಗೆ. ತೋಮನಿಗೆ ಹೇಳ್ತದಲ್ಲ, ಅದು ಅನುಮಾನದ ತೋಮ, ನಂಬದವನಾಗಬೇಡ, ನಂಬುವವನಾಗ. ಈ ಹೊಸ ವರ್ಷದಲ್ಲಿ ನೋಡ್ತೇವೆ, ದೇವರು ಮಾತಾಡ್ತಾರೆ ನಂಬಿಕೆಯಲ್ಲಿ. ಪ್ರತಿಯೊಬ್ಬರು ಈ ಸಮಯದಲ್ಲಿ ಕರ್ತನ ಸಮಯದಲ್ಲಿ ಇರುವಾಗ ಪ್ರತಿಯೊಬ್ಬರು ಮೋಕರಿಸುವ ದೇವಸ್ಥಾನದಲ್ಲಿ ನಾವು ನಂಬಿಕೆಯಲ್ಲಿ ನಾವು ಪ್ರಾರ್ಥಿಸುವ, ನಂಬಿಕೆಯಿಂದ